ಸ್ನೇಹಿತರೆ, ಒಂದು ಕ್ಷಣ ಇಮ್ಯಾಜಿನ್ ಮಾಡಿ, ನಾಳೆ ಬೆಳಗ್ಗೆ ದೇಶಾದ್ಯಂತ ಎಲ್ಲ UPI ಸರ್ವರ್ಗಳು 2 ಗಂಟೆ ಡೌನ್ ಆಗುತ್ತೆ. ನಿಮ್ಮ ಪರ್ಸ್ನಲ್ಲಿ ₹1 ಕ್ಯಾಶ್ ಕೂಡ ಇಲ್ಲ. ಅದೇ ಟೈಮ್ನಲ್ಲಿ ಒಂದು ಟೀ ಕುಡಿಬೇಕು, ಅಥವಾ ಪೆಟ್ರೋಲ್ ಹಾಕಿಸ್ಬೇಕು, ಅಥವಾ ಅರ್ಜೆಂಟ್ ಮೆಡಿಸಿನ್ ತಗೋಬೇಕು, ಹಾಸ್ಪಿಟಲ್ ಪೇಮೆಂಟ್ ಮಾಡಬೇಕು. ಏನು ಮಾಡ್ತೀರಾ? ಕ್ಯಾಶ್ ನೀವು ಇಟ್ಕೊಂಡಿಲ್ಲ. ಅರ್ಜೆಂಟ್ ಸಿಚುವೇಶನ್. UPI ಸರ್ವರ್ ಡೌನ್ ಆಗಿ ಹೋಗಿದೆ. ನಿಜ ಹೇಳಬೇಕು ಅಂದರೆ ನಮ್ಮಲ್ಲಿ ಬಹುತೇಕ ಜನರಿಗೆ ಇವತ್ತು ಕ್ಯಾಶ್ ಅನ್ನೋದೇ ಮರೆತು ಹೋಗಿದೆ. ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಇದೇ ನಮ್ಮ ವಾಲೆಟ್ ಆಗಿದೆ, ಪರ್ಸ್ ಆಗಿದೆ. ಆದರೆ ಒಂದ್ಸಲ ಬ್ಯಾಂಕ್ ಸರ್ವರ್ ಬ್ಯುಸಿ ಆದರೆ ಅಥವಾ UPI ಸರ್ವಿಸ್ನಲ್ಲಿ ಸಮಸ್ಯೆ ಬಂತು ಅಂದರೆ ಪೇಮೆಂಟ್ ಫೇಲ್ಡ್. ಕೆಲವೊಮ್ಮೆ ಖಾತೆಯಿಂದ ದುಡ್ಡು ಕಟ್ಟಾಗಿರುತ್ತೆ, ಅಂಗಡಿಯವ್ರಿಗೆ ತಲುಪಿರಲ್ಲ. ಅವಾಗ ಟೆನ್ಷನ್ ಫುಲ್. ಅವ್ರು ಕೊಡಿ ಇವಾಗ ಅಂತ ಕೂತ್ಕೊಂಡಿರ್ತಾರೆ, ನಮಗೆ ಬಂದಿಲ್ಲ ಅಂತಾರೆ. ನೀವು ಯಾವುದೋ ಬೇರೆ ಊರು ಬರಬೇಕಾ, ವೆಯ್ಟ್ ಮಾಡಬೇಕಾ? ಇಲ್ಲಿ ನೋಡಿದ್ರೆ ಕಟ್ ಆಗಿದ್ರೆ 2 ಡೇಸಲ್ಲಿ ವಾಪಸ್ ಬರುತ್ತೆ ಅಂತ ತೋರಿಸ್ಬಿಡ್ತಾರೆ ಅಂತ ಇಟ್ಕೊಳ್ಳಿ. 2 ಡೇಸ್ ವಾಟ್ ಎವರ್ ದ ಟೈಮ್, ಸ್ವಲ್ಪ ಟೈಮ್ ಬಿಟ್ಟು ಬರುತ್ತೆ ಅಂತ ತೋರಿಸ್ತಾರೆ ಅಂತ ಇಟ್ಕೊಳ್ಳಿ. ಅವಾಗ ಏನು ಮಾಡೋದು? ನಿಮಗೆಲ್ಲ ಫೀಲ್ ಆಗಿರುತ್ತೆ ಅಲ್ವಾ? ಹಾಗಾದರೆ ಕ್ಯಾಶ್ನಷ್ಟೇ ಸೇಫ್ ಆಗಿರೋ, ಆದರೆ UPIನಷ್ಟೇ ಫಾಸ್ಟ್ ಆಗಿರೋ ಯಾವುದಾದ್ರೂ ಸಿಸ್ಟಮ್ ಇದೆಯಾ? ಅದರಲ್ಲೂ ಕೂಡ UPIನಲ್ಲಿ ಈಗೆಲ್ಲ ದುಡ್ಡು ಹೋದರೆ ಗೊತ್ತೇ ಆಗೋದ ನಿಮಗಲ್ವಾ? ಬರೀ ನಂಬರ್ ಮೈನಸ್ ಆಗಿರೋದು. ದುಡ್ಡು ಹೋಗ್ತಿರೋ ಗೊತ್ತಾಗ್ತಿರ, ಸರ್ರ ಹೋಗುತ್ತೆ. ಬರೋಕ್ಕೆ ಒಂದೇ ಒಂದು ದಾರಿ ಅಕೌಂಟಿಗೆ ದುಡ್ಡು ಬರೋಕ್ಕೆ, ಸಂಬಳ. ಆದರೆ ಹೋಗೋಕ್ಕೆ ಸರ 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 ಹೋಗ್ತಾನೆ ಇರುತ್ತೆ. ಅದೆಲ್ಲವನ್ನ ತಡೆಯೋಕ್ಕೆ ದುಡ್ಡು ಹೋಗಿದ್ದು ನಮಗೆ ಫೀಲ್ ಆಗಬೇಕು. ದುಡ್ಡು ಖರ್ಚಾಗ್ತಿದೆ ಅಯ್ಯೋ ಅಂತ ಅನಿಸ್ಬೇಕು. ಮುಂಚೆ ಎಲ್ಲ ವಾಲೆಟಲ್ಲಿ ದುಡ್ಡು ಇದ್ದಿದ್ರೆ ಪರ್ಸಲ್ಲಿ ₹100 ನೋಟ್ ಕೊಟ್ಟರೆ ಕಮ್ಮಿ ಆಯಿತು, ಇನ್ನಿಷ್ಟೇ ಇರೋದು, ಕೊಟ್ಟೆ, ಇಷ್ಟೇ ನೋಟ್ ಇರೋದು, ಫೀಲ್ ಆಗ್ತಿತ್ತಲ್ಲ. ಆ ಥರ ಈಗ ಡಿಜಿಟಲ್ ರೂಪದಲ್ಲಿ ಆಗೋಕ್ಕೆ ಏನಾದರೂ ಕೂಡ ನಂಬಿಕಸ್ತ ಪೇಮೆಂಟ್ ಮೆಥಡ್ ಇದೆಯಾ? ಇದೆ. RBIದೇ ಹೊಸ ಸಿಸ್ಟಮ್ ಲಾಂಚ್ ಆಗಿ ಹೋಗಿದೆ ಈಗ, ಡಿಜಿಟಲ್ ರುಪಿ. ಇದರ ಹೆಸರು RBIನ ರುಪಿ ಅಂತ ಸ್ನೇಹಿತರೆ. ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಇದು, CBDC. ಇದು ಯಾವುದೇ ಥರ್ಡ್ ಪಾರ್ಟಿ ಆ್ಯಪ್ ಅಲ್ಲ. ಇದು ನಮ್ಮ ದೇಶದ ಅಸಲಿ ಡಿಜಿಟಲ್ ನೋಟ್. ಬರುತ್ತೆ ಅಂತ ಹೇಳ್ತಿದ್ರು. ಈಗ ಆಲ್ರೆಡಿ ಎಲ್ಲ ಪ್ರಮುಖ ಬ್ಯಾಂಕ್ಗಳು ತಮ್ಮದೇ ರುಪಿ ಆ್ಯಪ್ ಅನ್ನ ಲಾಂಚ್ ಮಾಡಿ ಆಗಿದೆ. ಇದರ ಗ್ರೇಟೆಸ್ಟ್ ಪಾರ್ಟ್ ಏನು ಗೊತ್ತಾ? UPI ವಿರುದ್ಧ ಅಲ್ಲ ಇದು. ಇದನ್ನ ಬಳಸಿ ನೀವು CBDCಯ QR ಕೋಡನ್ನಾದರೂ ಸ್ಕ್ಯಾನ್ ಮಾಡ್ಬೋದು, UPIನ QR ಕೋಡನ್ನಾದರೂ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ಬೋದು. 2 ರೀತಿಯಲ್ಲಿ ಇದು ವರ್ಕ್ ಆಗುತ್ತೆ. ಹಾಗಿದ್ರೆ ಇದನ್ನ ಯೂಸ್ ಮಾಡೋದು ಹೇಗೆ? ಇದು ನಮಗೆ ಹೇಗೆ ದುಡ್ಡನ್ನು ಉಳಿಸೋಕೆ ಹೆಲ್ಪ್ ಮಾಡ್ಬೋದು? ಲೈವ್ ಆಗಿ ಟ್ರಾನ್ಸಾಕ್ಷನ್ ಮಾಡಿ ನಿಜವಾಗೂ ಹೇಗೆ ಕೆಲಸ ಮಾಡುತ್ತೆ ಅಂತ ನಿಮಗೆ ಡೆಮೋ ಮೂಲಕ ತೋರಿಸ್ತೀವಿ. ಮಿಸ್ ಮಾಡದೆ ಕಡೆ ತನಕ ನೋಡಿ ಸ್ನೇಹಿತರೆ. ಬ್ಯಾಂಕ್ ಸರ್ವರ್ ಡೌನ್ ಇದ್ರೂ ಪ್ರಾಬ್ಲಮ್ ಇಲ್ಲ. ಏನಿದು ರುಪಿ ಸಿಸ್ಟಮ್? ನಿಮಗೊಂದು ಪ್ರಶ್ನೆ ಕೇಳ್ತೀವಿ. ಈಗ ನಿಮ್ಮ ಹತ್ರ ಆಲ್ರೆಡಿ UPI ಇದೆ, ಮತ್ತೆ ಯಾಕೆ ರುಪಿ ಬೇಕು? ಇದು ಅರ್ಥ ಆಗಬೇಕು ಅಂದರೆ ಮೊದಲು UPI ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳ್ಕೋಬೇಕು. ಗಮನಿಸಿ, ನೀವು ಅಂಗಡಿಯಲ್ಲಿ QR ಕೋಡ್ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿದಾಗ ಏನಾಗುತ್ತೆ? ನಿಮ್ಮ ಬ್ಯಾಂಕ್ಗೆ ಒಂದು ಮೆಸೇಜ್ ಹೋಗುತ್ತೆ. ಬ್ಯಾಂಕ್ ನಿಮ್ಮ ಅಕೌಂಟ್ನಲ್ಲಿ ದುಡ್ಡು ಇದೆಯಾ ಅಂತ ಚೆಕ್ ಮಾಡುತ್ತೆ. ಆಮೇಲೆ ಅಂಗಡಿಯವರ ಬ್ಯಾಂಕ್ ಅಕೌಂಟ್ಗೆ ಆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡುತ್ತೆ. ಅಂದರೆ UPI ಒಂದು ಬ್ಯಾಂಕ್ ಅಕೌಂಟ್ನಿಂದ ಇನ್ನೊಂದು ಬ್ಯಾಂಕ್ ಅಕೌಂಟ್ಗೆ ದುಡ್ಡನ್ನು ವರ್ಗಾಯಿಸೋ ಸಿಸ್ಟಮ್, ಅಕೌಂಟ್ ಬೇಸ್ಡ್ ಸಿಸ್ಟಮ್. ಅಂದರೆ ಇಲ್ಲಿ 2 ಬ್ಯಾಂಕ್ಗಳು ಮತ್ತು ಅವುಗಳ ಸರ್ವರ್ಗಳು ಸರಿಯಾಗಿ ಕೆಲಸ ಮಾಡಬೇಕು. ಯಾವುದಾದ್ರೂ ಒಂದು ಕಡೆ ಸರ್ವರ್ ಬ್ಯುಸಿ ಆದರೂ ಕೂಡ ಅಥವಾ ಟೆಕ್ನಿಕಲ್ ಸಮಸ್ಯೆ ಬಂದರೂ ಕೂಡ ಪೇಮೆಂಟ್ ಫೇಲ್ ಆಗುತ್ತೆ. ಆದರೆ ರುಪಿ ಅನ್ನೋದು ಹಾಗಲ್ಲ. ಇದು ಟೋಕನ್ ಬೇಸ್ಡ್ ಸಿಸ್ಟಮ್. ಅಂದರೆ ಇದು ಅಕ್ಷರಶಃ ನಿಮ್ಮ ಜೇಬಿನಲ್ಲಿರೋ ಕ್ಯಾಶ್ ಇದ್ದ ಹಾಗೆ. ಒಮ್ಮೆ ಯೋಚನೆ ಮಾಡಿ, ನೀವು ಒಬ್ಬರಿಗೆ ₹500 ಕ್ಯಾಶ್ ಕೊಡ್ತೀರಾ ಅಂತ ಇಟ್ಕೊಳ್ಳಿ. ಅಲ್ಲಿ ಬ್ಯಾಂಕ್ ಎಲ್ಲಿ ಬಂತು, ಸರ್ವರ್ ಎಲ್ಲಿ ಬಂತು? ಯಾವುದು ಬರಲಿಲ್ಲ ಅಲ್ವಾ? ನಿಮ್ಮ ಪರ್ಸಲ್ಲಿತ್ತು, ತೆಗೆದ್ರಿ, ಇನ್ನೊಬ್ರಿಗೆ ಕೊಟ್ರಿ, ಅವ್ರು ಅದನ್ನು ಜೇಬಿಗೆ ಹಾಕೊಂಡ್ರಲ್ವಾ ನೋಟ್ಗಳನ್ನು. ಎಸ್, UPIನಲ್ಲಿ ನಿಮಗೆ ಹೇಳಿದ್ವಲ್ಲ ಆ ಥರ ಆಗುತ್ತೆ. ಜೊತೆಗೆ ಬ್ಯಾಂಕಿಂದ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗುತ್ತೆ. ಜೊತೆಗೆ ಅಲ್ಲಿ ನಂಬರ್ಸ್ ಅಷ್ಟೇ ಪ್ಲಸ್ ಮೈನಸ್ ಆಗುತ್ತೆ ಅಕೌಂಟಲ್ಲಿ ಅಲ್ವಾ? ದುಡ್ಡು ನಂಬರ್ಸಲ್ಲಿ ಪ್ಲಸ್ ಮೈನಸ್ ಆಗೋದು ಕೆಲವೊಂದ್ಸಲಿ ಗೊತ್ತೇ ಆಗಲ್ಲ, ಕರ್ಗು ಹೋಗಿರೋದು ಅಲ್ವಾ? ಆದರೆ ಪರ್ಸಲ್ಲಿ ದುಡ್ಡು ಕೊಟ್ಟರೆ ಖಾಲಿಯಾಗಿದ್ದು ಫೀಲ್ ಆಗುತ್ತಲ್ವಾ ಒಂದೊಂದೇ ನೋಟು? ರುಪಿ ಕೂಡ ಹಾಗೆ ಕೆಲಸ ಮಾಡುತ್ತೆ. ಇಲ್ಲಿ RBI ನೇರವಾಗಿ ಡಿಜಿಟಲ್ ನೋಟುಗಳನ್ನು ನಿಮ್ಮ ಮೊಬೈಲ್ ವಾಲೆಟ್ಗೆ ಕೊಡುತ್ತೆ. ಆ ಡಿಜಿಟಲ್ ನೋಟುಗಳು ನಿಮ್ಮ ಮೊಬೈಲ್ಗೆ ಬಂತು ಅಂದರೆ ಆಮೇಲೆ ನೀವು ಯಾರಿಗಾದರೂ ಪೇಮೆಂಟ್ ಮಾಡಬೇಕು ಅಂದರೆ ನಿಮ್ಮ ಬ್ಯಾಂಕ್ನ ಸರ್ವರ್ ಬೇಕಾಗಿಲ್ಲ, ಇಂಟರ್ನೆಟ್ ಬೇಕಾಗಿಲ್ಲ. ನಿಮ್ಮ ಮೊಬೈಲ್ ವಾಲೆಟ್ನಿಂದ ನೇರವಾಗಿ ಅವರ ಮೊಬೈಲ್ ವಾಲೆಟ್ಗೆ ಈ ಡಿಜಿಟಲ್ ನೋಟ್ಗಳು ಟ್ರಾನ್ಸ್ಫರ್ ಆಗ್ತವೆ. ಇದರಿಂದ ಪೇಮೆಂಟ್ ಫೇಲ್ ಆಗೋ ಚಾನ್ಸೇ ಇಲ್ಲ. ನಿಮ್ಮ ಫೋನ್ನಲ್ಲೇ RBI ಗಲ್ಲಾಪೆಟ್ಟಿಗೆ ರುಪಿ ಬಳಸೋದು ಹೇಗೆ? ಸ್ನೇಹಿತರೆ, ಆಲ್ರೆಡಿ RBI ಭಾರತದ 19 ಬ್ಯಾಂಕ್ಗಳಿಗೆ, ಎಲ್ಲಾ ಮೇಜರ್ ಬ್ಯಾಂಕ್ಗಳಿಗೆ, HDFC, ಆಕ್ಸಿಸ್, SBI, ಗವರ್ಮೆಂಟ್ ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಸ್
ಈಗ ಅನುಮತಿಯನ್ನು ಕೊಟ್ಟಾಗಿದೆ ಕೋಟಕ್ಕು ಎಲ್ಲರೂ ಸೇರಿದ ಹಾಗೆ ಈ ರೂಪಿದು. ಅದರಲ್ಲಿ ಆಲ್ರೆಡಿ 17 ಬ್ಯಾಂಕ್ಗಳು ತಮ್ಮದೇ ಸ್ವಂತ ಡಿಜಿಟಲ್ ರೂಪಿ ಆ್ಯಪ್ಗಳನ್ನು ಲಾಂಚು ಮಾಡಿ ಆಗಿದೆ. ಹೀಗಾಗಿ ನಿಮ್ಮ ಬ್ಯಾಂಕ್ ಹೆಸರು ಹಾಕಿ ಡಿಜಿಟಲ್ ರೂಪಿ ಈ ರೂಪಿ ಅಂತ ಹಾಕಿ ಪ್ಲೇಸ್ಟೋರ್ನಲ್ಲಿ ಅಥವಾ ಆ್ಯಪ್ ಸ್ಟೋರ್ನಲ್ಲಿ ಸರ್ಚ್ ಮಾಡಿದ್ರೆ ಬಂದುಬಿಡುತ್ತೆ. ನೋಡ್ಕೊಳ್ಳಿ ಅದು ಯಾರಿಂದ ಪಬ್ಲಿಷ್ ಆಗಿದೆ ಆ್ಯಪ್ ಅಂತೇಳಿ. ಫೇಕ್ ಆ್ಯಪಿಗೆ ದುಡ್ಡೆಲ್ಲ ಹಾಕೋಕೆ ಹೋಗಬೇಡಿ, ಬ್ಯಾಂಕ್ನವರೇ ಪಬ್ಲಿಷ್ ಮಾಡಿರೋ ಆ್ಯಪ್ ಆಗಬೇಕು ಅದು. ನಾವಿಲ್ಲಿ ಎಕ್ಸಾಂಪಲಿಗೆ ಒಂದು ಬ್ಯಾಂಕ್ ತೋರಿಸ್ಬೋದು. ಉದಾಹರಣೆಗೆ SBI ಇದು ಈ ರೀತಿ ಇರುತ್ತೆ. SBI ಈ ರೂಪಿ ಅಂತಿದ್ರೆ ಕೆಳಗಡೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಅದು ಅವರು ಯಾರು ಪಬ್ಲಿಷ್ ಮಾಡಿದ್ದು ಅಂತಲೂ ಇರುತ್ತೆ. ಆ್ಯಪ್ ಎಲ್ಲಿಂದ ಬಂತು ಅಂತ ಅದೆಲ್ಲ ನೀವು ನೋಡ್ಕೊಳ್ಳಿ. ಸೊ ನಿಮ್ಮ ಬ್ಯಾಂಕದ್ದು ಹಾಕಿ SBI ಈ ರೂಪಿ, HDFC ಈ ರೂಪಿ, ಕೋಟಕ್ ಈ ರೂಪಿ, ಆಕ್ಸಿಸ್ ಈ ರೂಪಿ, ICICI ಈ ರೂಪಿ ಇದರ ಸರ್ಚ್ ಮಾಡಿದಾಗ ನಿಮ್ಮ ಬ್ಯಾಂಕ್ಗಳದ್ದು ಈ ರೂಪಿ ಆ್ಯಪ್ಗಳು ಬಂದುಬಿಡ್ತವೆ. ಬನ್ನಿ ಈಗ ಒಂದು ಸ್ಮಾಲ್ ಅಮೌಂಟ್ ಹಾಕಿ ನಾವು ಲೈವಲ್ಲೇ ಸೆಟಪ್ ಮಾಡಿ ನಿಮಗೆ ತೋರಿಸ್ತೀವಿ. ಇಲ್ಲಿ SBI ಎಕ್ಸಾಂಪಲ್ ತಗೊಳ್ತಾ ಇದ್ದೀವಿ. ನೀವು ಪ್ಲೇಸ್ಟೋರಿಗೆ ಹೋಗಿ SBI ಈ ರೂಪಿ ಅಂತ ಸರ್ಚ್ ಮಾಡಿದಾಗ ಈ ರೂಪಿ ಬೈ SBI ಅನ್ನೋ ಆ್ಯಪ್ ಬರುತ್ತೆ. ಅದನ್ನು ಡೌನ್ಲೋಡ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ನಂಬರ್ 2, ಆ್ಯಪ್ ಓಪನ್ ಮಾಡಿ ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರುತ್ತೆ, ಅದನ್ನು ಅಕ್ಸೆಪ್ಟ್ ಮಾಡಿ, ನೆಕ್ಸ್ಟ್ ಕೊಡಿ. ನಂತರ ಸ್ಟಾರ್ಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ನಂಬರ್ 3, ಇದು ಬಹಳ ಮುಖ್ಯ, ಸಿಮ್ ವೆರಿಫಿಕೇಷನ್. ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರೋ ಸಿಮ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೋಬೇಕು. ವೆರಿಫೈ ಕ್ಲಿಕ್ ಮಾಡಿ ಕಂಟಿನ್ಯೂ ಕೊಡಬೇಕು. ಕೂಡಲೇ ನಿಮ್ಮ ಫೋನ್ನಿಂದ ಒಂದು SMS ಹೋಗುತ್ತೆ. ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ವೆರಿಫೈ ಆಗುತ್ತೆ. ಇದು UPI ಸೆಟಪ್ ಮಾಡೋ ರೀತಿನೇ ಬಹಳ ಸಿಂಪಲ್ ಇದೆ. ಸ್ಟೆಪ್ ನಂಬರ್ 4, ಈಗ ಸೇಫ್ಟಿಗಾಗಿ ಆ್ಯಪ್ಗೆ ಲಾಕ್ ಸೆಟ್ ಮಾಡಬೇಕು. ನಿಮ್ಮ ಫೋನ್ನ ಫಿಂಗರ್ ಪ್ರಿಂಟ್ ಅಥವಾ ಫೇಸ್ ಅನ್ಲಾಕನ್ನೇ ನೀವಿಲ್ಲಿ ಯೂಸ್ ಮಾಡ್ಬೋದು. ಅದಾದಮೇಲೆ ಒಂದು 6 ಅಂಕಿಯ ವಾಲೆಟ್ ಪಿನ್ ಕ್ರಿಯೇಟ್ ಮಾಡಬೇಕು. ಲಾಸ್ಟ್ ಸ್ಟೆಪ್ನಲ್ಲಿ KYC ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೇಳುತ್ತೆ. ಇದಕ್ಕಾಗಿ ನೀವು ನಿಮ್ಮ ATM ಕಾರ್ಡ್ ಅಥವಾ ಆಧಾರ್ ಡೀಟೇಲ್ಸ್ ಹಾಕಬಹುದು. ಆಗ ನಿಮ್ಮ ಅಕೌಂಟ್ ಲಿಂಕ್ ಆಗುತ್ತೆ. ಅಷ್ಟೇ, ನಿಮ್ಮ ಡಿಜಿಟಲ್ ವಾಲೆಟ್ ಈಗ ರೆಡಿ. ನಿಮ್ಮ ಫೋನ್ RBIನ ಗಲ್ಲಾಪೆಟ್ಟಿಗೆಯಾಗಿ ಬದಲಾಗಿದೆ ಈಗ. ಆದರೆ ಇಲ್ಲೊಂದು ಇಂಪಾರ್ಟೆಂಟ್ ರೂಲ್ಸ್ ಇದೆ. ಸೆಟಪ್ ಆದ ತಕ್ಷಣ ಒಂದು ಕೂಲಿಂಗ್ ಆಫ್ ಪೀರಿಯಡ್ ಅಂತ ಇರುತ್ತೆ. ಅಂದರೆ ಸ್ಟಾರ್ಟಿಂಗ್ನಲ್ಲಿ ನೀವು ದಿನಕ್ಕೆ 5,000 ರೂಪಾಯಿ ಮಾತ್ರ ಟ್ರಾನ್ಸಾಕ್ಟ್ ಮಾಡೋಕ್ಕೆ ಲಿಮಿಟ್ ಇರುತ್ತೆ. ಅದು ನಿಮ್ಮ ಸೇಫ್ಟಿಗೋಸ್ಕರ ಮಾಡಿರೋದು. ಆ ಕೂಲ್ ಆಫ್ ಪೀರಿಯಡ್ ಮುಗಿದ ಮೇಲೆ ನೀವು ಹೈಯರ್ ಟ್ರಾನ್ಸಾಕ್ಷನ್ಸ್ನ ಮಾಡ್ಬೋದು. ಸರಿ, ಈಗ ವಾಲೆಟ್ ಓಪನ್ ಆಯಿತು. ಆದರೆ ವಾಲೆಟ್ ಒಳಗಡೆ ದುಡ್ಡು ಬರಬೇಕಲ್ವಾ? ನೀವು ATMಗೆ ಹೋಗಿ ಬ್ಯಾಂಕಿಂದ ದುಡ್ಡು ಡ್ರಾ ಮಾಡ್ತೀರ ತಾನೆ. ಇಲ್ಲಿ ATMಗೆ ಹೋಗೋದು ಬೇಕಾಗಿಲ್ಲ. ಮೊಬೈಲ್ನಲ್ಲೇ ಡಿಜಿಟಲ್ ಆಗಿ ಡ್ರಾ ಮಾಡ್ಬೋದು ನಿಮ್ಮ ಅಕೌಂಟಿಂದ. ಆ್ಯಪ್ನ ಹೋಮ್ ಸ್ಕ್ರೀನಲ್ಲಿ ಆ್ಯಡ್ ಬ್ಯಾಲೆನ್ಸ್ ಅಂತ ಆಪ್ಷನ್ ಇರುತ್ತೆ. ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಗಮನಿಸಿ, ನಿಮಗೆ ದುಡ್ಡು ಆ್ಯಡ್ ಮಾಡೋಕ್ಕೆ 2 ಆಯ್ಕೆಗಳು ಇರ್ತವೆ. ಒಂದು ಆ್ಯಡ್ ಅಮೌಂಟ್ ಅನ್ನೋ ಜಾಗದಲ್ಲಿ ನಿಮಗೆ ಎಷ್ಟು ದುಡ್ಡು ಬೇಕು ಅದನ್ನು ನೇರವಾಗಿ ನಂಬರ್ನಲ್ಲಿ ಟೈಪ್ ಮಾಡ್ಬೋದು. ಇಲ್ಲ ಅಂದರೆ ಅದೇ ಸ್ಕ್ರೀನ್ನಲ್ಲಿ ಸ್ವಲ್ಪ ಕೆಳಗಡೆ ಬಂದರೆ ಆ್ಯಡ್ ಯೂಸಿಂಗ್ ಕರೆನ್ಸಿ ನೋಟ್ಸ್ ಅಂತ ಒಂದು ಲಿಂಕ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ನಮ್ಮ ಪರ್ಸ್ನಲ್ಲಿರೋ ಹಾಗೆ ಅಸಲಿ ನೋಟುಗಳೇ ಇಲ್ಲಿ ಕಾಣಿಸ್ತಾ ಇದ್ದಾವೆ. 2 ರೂಪಾಯಿ, 5 ರೂಪಾಯಿ, 10, 20, 50, 100, 200, 500 ರೂಪಾಯಿನ ಡಿಜಿಟಲ್ ನೋಟುಗಳು. ಅಷ್ಟು ಮಾತ್ರ ಅಲ್ಲ, 50 ಪೈಸೆ, 1 ರೂಪಾಯಿ ಡಿಜಿಟಲ್ ಕಾಯಿನ್ಗಳು ಕೂಡ ಇಲ್ಲಿವೆ. ನಿಮಗೆ ಯಾವ ನೋಟು ಬೇಕೋ ಅದನ್ನು ಸ್ಕ್ರೀನ್ ಮೇಲೆ ಮೇಲಕ್ಕೆ ಸ್ವೈಪ್ ಮಾಡಿದ್ರೆ ಅದು ವಾಲೆಟ್ಗೆ ಆ್ಯಡ್ ಆಗುತ್ತೆ. ಒಂದು ವೇಳೆ ಆ ನೋಟು ಬೇಡ ಅಂದರೆ ಅದನ್ನು ಕೆಳಗೆ ಸ್ವೈಪ್ ಮಾಡಿದ್ರೆ ಅದು ನಿಮ್ಮ ವಾಲೆಟ್ನಿಂದ ಮೈನಸ್ ಆಗುತ್ತೆ. ಇಲ್ಲಿ ಪ್ರತಿಯೊಂದು ನೋಟಿಗೂ ಕೂಡ ಹೊಸ ವಿನ್ಯಾಸ ಇದೆ. ಪೇಪರ್ ನೋಟಲ್ಲಿ ಗಾಂಧೀಜಿ ಇದ್ರಲ್ಲ, ಇಲ್ಲಿ ಗಾಂಧಿ ತಾತ ಇಲ್ಲ. ಇಲ್ಲಿ RBI ಲೋಗೋ ಇದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಸೈನ್ ಇದೆ, ಭಾರತದ ತ್ರಿವರ್ಣ ಧ್ವಜ ಇದೆ. ಅಷ್ಟು ಮಾತ್ರ ಅಲ್ಲ, ಪ್ರತಿಯೊಂದು ಡಿಜಿಟಲ್ ನೋಟ್ಗೂ ಕೂಡ ಒಂದು ಯೂನಿಕ್ ಹಾಲೋಗ್ರಾಮ್ ಇದೆ. ಇದು ಜಸ್ಟ್ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ ಅಲ್ಲ, ಇದು RBI ಗ್ಯಾರಂಟಿ ಕೊಟ್ಟಿರೋ ಅಸಲಿ ಡಿಜಿಟಲ್ ಕರೆನ್ಸಿ ನೋಟೇ. ಇದು RBI ಪ್ರಾಮಿಸ್ ಮಾಡೋ ಪ್ರಾಮಿಸರಿ ನೋಟೇ ಇದು, ಆದರೆ ಡಿಜಿಟಲ್ ರೂಪದಲ್ಲಿದೆ. ಈಗ ಡೆಮೋ ನೋಡಿ. ನಾವೀಗ 500 ರೂಪಾಯಿ ಒಂದು ನೋಟನ್ನು ಸೆಲೆಕ್ಟ್ ಮಾಡ್ತೀವಿ, ಮೇಲಕ್ಕೆ ಸ್ವೈಪ್ ಮಾಡ್ತೀವಿ. ಆಮೇಲೆ ಕೆಳಗಡೆ ಇರೋ ಆ್ಯಡ್ ಡಿಜಿಟಲ್ ರೂಪಿ ಬಟನ್ ಮೇಲೆ ಕ್ಲಿಕ್ ಮಾಡ್ತೀವಿ. ಇಲ್ಲಿ ನಿಮ್ಮ SBI ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಯಾವ ಆ್ಯಪಲ್ಲಿ ಮಾಡಿರ್ತೀರಲ್ಲ ಅಲ್ಲೇ ನೀವು ಪೇ ಮಾಡ್ಬೋದು, ಅಥವಾ ನಿಮ್ಮದು ಬೇರೆ ಯಾವುದಾದ್ರೂ UPI ಅಕೌಂಟ್ ಮೂಲಕನಾದರೂ ದುಡ್ಡನ್ನು ಆ್ಯಡ್ ಮಾಡ್ಬೋದು. ನಾವೀಗ ನಮ್ಮ ಅಕೌಂಟನ್ನು ಸೆಲೆಕ್ಟ್ ಮಾಡ್ತೀವಿ. ಆಯಿತು, ನಮ್ಮ ಬ್ಯಾಂಕ್ ಅಕೌಂಟ್ನಿಂದ 500 ರೂಪಾಯಿ ಕಟ್ಟಾಯ್ತು ಈಗ. ಮತ್ತು ನಮ್ಮ ಈ ರೂಪಿ ವಾಲೆಟ್ಗೆ 500 ರೂಪಾಯಿನ ಒಂದು ಡಿಜಿಟಲ್ ನೋಟು ಬಂದು ಕುತ್ಕೊಂಡಿದೆ. ಈಗ ಈ ನೋಟು ಸಂಪೂರ್ಣವಾಗಿ ನಮ್ಮ ವಾಲೆಟಲ್ಲಿರೋ ಪೇಪರ್ ನೋಟ್ ಥರನೇ ಕಂಪ್ಲೀಟ್ ನಮ್ಮ ಕಂಟ್ರೋಲ್ನಲ್ಲಿರೋ ಒಂದು ಡಿಜಿಟಲ್ ನೋಟ್ ಆಗಿದೆ. ಈಗ ಇದರಲ್ಲಿ ಪೇಮೆಂಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಲೈವ್ ಆಗಿ. ನೀವು ಇದನ್ನು 2 ರೀತಿ ಕಳಿಸ್ಬೋದು. ಒಂದು, ನಿಮ್ಮ ಫ್ರೆಂಡ್ ಹತ್ರನೂ ಈ ಆ್ಯಪ್ ಇದ್ದರೆ ಅವರ ಫೋನ್ ನಂಬರ್ ಹಾಕಿ ನೇರವಾಗಿ ದುಡ್ಡು ಕಳಿಸ್ಬೋದು. ಎರಡನೇದು, QR ಕೋಡ್ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ಬೋದು. ಇಲ್ಲಿ ದೊಡ್ಡ ವಿಚಾರ ಏನು ಗೊತ್ತಾ, ಮೊದಲೆಲ್ಲ ಈ ರೂಪಿ ಕಳಿಸ್ಬೇಕು ಅಂದರೆ ಅಂಗಡಿಯವರ ಹತ್ರ ಈ ರೂಪಿ QR ಕೋಡ್ ಇರಲೇಬೇಕಿತ್ತು.
ಆದರೆ ಈಗ RBI ಇದನ್ನು ಇಂಟರ್ ಆಪರೇಬಲ್ ಮಾಡಿದೆ. ಅಂದರೆ ಏನು ಗೊತ್ತಾ, ನೀವು ಅಂಗಡಿಯಲ್ಲಿ ನೋಡೋ ರೆಗ್ಯುಲರ್ ಫೋನ್ಪೇ, ಗೂಗಲ್ ಪೇ QR ಕೋಡ್ಗಳನ್ನು, UPI QR ಕೋಡ್ಗಳನ್ನೇ ಈ ರುಪಿ ಆ್ಯಪ್ನಿಂದ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ಬೋದು. ನೋಡಿ, ನಾವೀಗ ಇಲ್ಲಿರೋ ಈ ನಾರ್ಮಲ್ QR ಕೋಡನ್ನು ಡಿಜಿಟಲ್ ರುಪಿ ಆ್ಯಪ್ನಿಂದ ಸ್ಕ್ಯಾನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ನಾವು 50 ರೂಪಾಯಿ ಪೇ ಮಾಡಬೇಕು, ಆದರೆ ವಾಲೆಟ್ನಲ್ಲಿ 500 ರೂಪಾಯಿ ಇರೋದಲ್ವಾ, ಹೆಂಗೆ ಪೇ ಮಾಡೋಣ? ಚೇಂಜ್ ಪ್ರಾಬ್ಲಮ್ ಆಗಲ್ವಾ ಈ ರೀತಿ ನೋಟ್ ಡಿಜಿಟಲ್ ರೂಪದಲ್ಲಿ ಕೊಟ್ಟಾಗ? ಇಲ್ಲ. ಈಗ ನಾವು 50 ರೂಪಾಯಿ ಟೈಪ್ ಮಾಡಿ ಸೆಂಡ್ ಕೊಟ್ಟ ತಕ್ಷಣ ವಾಲೆಟ್ನಲ್ಲಿರೋ 500 ರೂಪಾಯಿ ನೋಟು ಆಟೋಮ್ಯಾಟಿಕಲಿ ತುಂಡಾಗುತ್ತೆ, ಬ್ರೇಕ್ ಆಗುತ್ತೆ. 50 ರೂಪಾಯಿ ಅಂಗಡಿಯವ್ರಿಗೆ ಹೋಗುತ್ತೆ, ಉಳಿದ 450 ರೂಪಾಯಿ ಚಿಲ್ಲರೆ, ಅಂದರೆ 200 ರೂಪಾಯಿದು 2 ನೋಟು, 50 ರೂಪಾಯಿದು 1 ನೋಟು ನಮ್ಮ ವಾಲೆಟ್ಗೆ, ಡಿಜಿಟಲ್ ಪರ್ಸ್ಗೆ ಬಂದು ಕುತ್ಕೊಂಡ್ಬಿಡುತ್ತೆ. ಯಾವುದೇ ಬಫರಿಂಗ್ ಇಲ್ಲ, ಯಾವುದೇ ಪ್ರೊಸೆಸಿಂಗ್ ಮೆಸೇಜ್ ಇಲ್ಲ, ಕ್ಯಾಶ್ ಕೊಟ್ಟಷ್ಟೇ ಫಾಸ್ಟಾಗಿ ನೋಟುಗಳು ಟ್ರಾನ್ಸ್ಫರ್ ಆದವು. ಜೊತೆಗೆ ಪೇಪರ್ ನೋಟಲ್ಲಿರೋ ಚಿಲ್ಲರೆ ಪ್ರಾಬ್ಲಮ್ ಇಲ್ಲ, ಅದನ್ನು ಹರಿಯೋಕ್ಕಾಗತ್ತಾ? 500 ರೂಪಾಯಿ ನೋಟಲ್ಲಿ 100 ರೂಪಾಯಿ ಕೊಡಬೇಕು ಅಂತ ಹೇಳಿದ್ರೆ 5ನೇ ಒಂದು ಭಾಗ ಹರಿದ್ಬಿಟ್ಟು ಕೊಡೋಕ್ಕಾಗತ್ತಾ? ಇಲ್ಲಲ್ಲ. ಬಟ್ ಇದರಲ್ಲಿ ಹಂಗೆ ಮಾಡ್ಬೋದು, ಆಟೋಮೆಟಿಕಲಿ ಸಿಸ್ಟಮ್ ಅದನ್ನು ಮಾಡುತ್ತೆ. ಇನ್ನು ಸ್ನೇಹಿತರೆ, ಮುಂದುವರಿಯೋ ಮುನ್ನ ಒಂದು ಇಂಪಾರ್ಟೆಂಟ್ ಮಾಹಿತಿ. ದುಡ್ಡು ಕಾಸಿನ ಬಗ್ಗೆ ಎಷ್ಟೆಲ್ಲ ಚರ್ಚೆ ಮಾಡ್ತಿರೋ ನಾವು, ನಮಗೆ ದುಡ್ಡು ಕಾಸಿನ ರಕ್ಷಣೆಗೆ ಏನು ಮಾಡ್ಕೊಂಡಿದ್ದೀವಿ? ಬರೀ ದುಡಿದ್ರೆ ಸಾಕ? ಏನೋ ಕಾಯಿಲೆ ಬಂತು ಅಂತ ಹೇಳಿದ್ರೆ ದುಡ್ದಿರೋದೆಲ್ಲ ಕಿತ್ಕೊಂಡು ಹೋಗುತ್ತಲ್ಲ ಹಾಸ್ಪಿಟಲ್ ಬಿಲ್ಗೆ. ಅದಕ್ಕೆ ಅಂತಲೇ ಸ್ನೇಹಿತರೆ, ಬರೀ ಕಂಪನಿ ಮೇಲೆ ಡಿಪೆಂಡ್ ಆಗದೆ, ಗೌರ್ಮೆಂಟ್ ಸ್ಕೀಮ್ ಮೇಲೆ ಡಿಪೆಂಡ್ ಆಗದೆ, ನಮ್ಮದೇ ಆದ ಸ್ವಂತ ಹೆಲ್ತ್ ಇನ್ಶೂರೆನ್ಸ್ ಅನ್ನು ಹೊಂದಿರೋದು ಕಾಲದ ಅನಿವಾರ್ಯತೆ. ಈಗ ಬರೀ 600-700 ರೂಪಾಯಿಗೆಲ್ಲ 10ರಿಂದ 20 ಲಕ್ಷ ರೂಪಾಯಿ ಕವರೇಜ್ ಕೊಡೋ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಸ್ ಭಾರತದಲ್ಲಿದ್ದಾವೆ. ಅವಾಗ ಮಾಡಿಸಿದಾಗ ಅಲ್ಲಿ ತನಕದ ಹಾಸ್ಪಿಟಲ್ ಬಿಲ್ನ ಭಯ ಇರೋದಿಲ್ಲ. ಹುಷಾರು ತಪ್ಪಿನೋ, ಸಣ್ಣ ಪುಟ್ಟ ಅಪಘಾತ ಆಗಿನೋ, ಅಥವಾ ಗಂಭೀರ ಕಾಯಿಲೆನೇ ಬಂದೋ ದುರದೃಷ್ಟವಶಾತ್ ಹಾಸ್ಪಿಟಲ್ಗೆ ಸೇರಿದಾಗ ಲಕ್ಷಾಂತರ ರೂಪಾಯಿ ಬಿಲ್ಲನ್ನು ಕೈಯಿಂದ ಕಟ್ಟೋ ಪರಿಸ್ಥಿತಿ ಬರೋದಿಲ್ಲ. ಕಷ್ಟಪಟ್ಟು ದುಡ್ಡು ಉಳಿಸಿರೋದನ್ನೆಲ್ಲ ಏನೋ ಖರ್ಚಿಗೆ ಅಂಥೇಳಿ ಅದು ಸೀದಾ ಹಾಸ್ಪಿಟಲಿಗೆ ಹಾಕೋ ಪರಿಸ್ಥಿತಿ ಬರೋದಿಲ್ಲ. ಹೆಲ್ತ್ ಇನ್ಶೂರೆನ್ಸ್ ಇದೆ ನನ್ನ ಹತ್ರ ಅಂತ ಹೇಳಿಬಿಟ್ಟು ಅದನ್ನು ಕೊಟ್ಬಿಟ್ಟು ಫ್ರೀ ಟ್ರೀಟ್ಮೆಂಟ್ ತೊಗೊಂಬರ್ಬೋದು. ಕಂಪ್ನಿ ಪೇ ಮಾಡುತ್ತೆ ಆ ಬಿಲ್ಲನ್ನು. ಯಾರಿನ್ನೂ ಕೂಡ ಮಾಡಿಸಿಲ್ಲ, ಅವರು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಭಾರತದ ಎಲ್ಲ ಪ್ರೊವೈಡರ್ಗಳ ಪ್ಲ್ಯಾನ್ಗಳನ್ನು ಕಂಪೇರ್ ಮಾಡಿ ಬೆಸ್ಟ್ ಆಫರ್ ಯಾರ್ದಿದೆ, ಬೆಸ್ಟ್ ಫೀಚರ್ ಯಾರು ಕೊಡ್ತಿದ್ದಾರೆ ನೋಡಿ. ಹಾಗೆ ಎಕ್ಸ್ಪರ್ಟ್ ಅಡ್ವೈಸ್ ಬೇಕು ಅಂದರೆ ಅದನ್ನು ಕೂಡ ಅಲ್ಲೇ ಪಡ್ಕೋಬೋದು ನೀವು. ಆಮೇಲೆ ನಿಮಗೆ, ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸ್ಬೋದು, ಆ ರಕ್ಷಣೆಯನ್ನು ಕೊಡ್ಬೋದು. ಹಾಗೆ ಸೆಕೆಂಡ್ ಲಿಂಕ್ ಟರ್ಮ್ ಇನ್ಶೂರೆನ್ಸ್ದು ಕೂಡ ಇರುತ್ತೆ. ಅದು ದುಡಿಯೋ ವ್ಯಕ್ತಿಯನ್ನು ಕಳ್ಕೊಂಡ್ರೆ ಫ್ಯಾಮಿಲಿಯವರು ಅವರಿಗೆ ಕೋಟಿಗಟ್ಟಲೆ ದುಡ್ಡು ಕೊಟ್ಟು ಅವರ ಫ್ಯಾಮಿಲಿಯನ್ನು ಆರ್ಥಿಕ ಸಂಕಷ್ಟದಿಂದ ಕಾಪಾಡೋ ಇನ್ಶೂರೆನ್ಸ್ ಅದು ಟರ್ಮ್ ಇನ್ಶೂರೆನ್ಸ್. ಸೊ 2 ಲಿಂಕನ್ನು ಕೂಡ ಕೊಟ್ಟಿರ್ತೀವಿ, ಫಸ್ಟ್ ಹೆಲ್ತ್, ಸೆಕೆಂಡ್ ಟರ್ಮ್. ಆಸಕ್ತರು ಇನ್ನೂ ಕೂಡ ಮಾಡಿಸದೇ ಇರೋರು ಮಿಸ್ ಇಲ್ಲದೆ ಅದನ್ನು ಚೆಕ್ ಮಾಡಿ ಸ್ನೇಹಿತರೆ. ಬನ್ನಿ ಈಗ ಕಂಟಿನ್ಯೂ ಮಾಡೋಣ. ಸರಿ, ಈಗ ಮುಖ್ಯವಾಗಿರೋ ಪ್ರಶ್ನೆ, ಇದನ್ನು ಬಳಸೋದ್ರಿಂದ ನಮಗೇನು ಲಾಭ, ದೇಶಕ್ಕೆ ಏನು ಲಾಭ? ಇದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಪಾಯಿಂಟ್ ನಂಬರ್ 1, ನಿಮ್ಮ ಪ್ರೈವಸಿ. ನೀವು UPI ಮೂಲಕ ಮಾಡೋ ಪ್ರತಿ ಖರ್ಚು, ದಿನಕ್ಕೆ 10 ಕಡೆ ಟೀ ಕುಡಿದ್ರೆ, ಸಿಗರೇಟ್ ತೊಗೊಂಡ್ರೆ, ಆಮೇಲೆ ತಿಂಡಿ ತಿಂದರೆ, ಬಲೂನ್ ತೊಗೊಂಡ್ರೆ ಎಲ್ಲ ನಿಮ್ಮ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಪ್ರಿಂಟ್ ಆಗುತ್ತೆ. ಪಾಸ್ಬುಕ್ ನೋಡಿದ್ರೆ ಬರೀ 10 ರೂಪಾಯಿ 20 ರೂಪಾಯಿನ 106 ಎಂಟ್ರಿಗಳಿರ್ತವೆ. ನಿಮ್ಮ ಬ್ಯಾಂಕ್ಗೆ ನಿಮ್ಮ ಪ್ರತಿಯೊಂದು ಖರ್ಚಿನ ಬಗ್ಗೆ ಗೊತ್ತಾಗುತ್ತೆ. ಆದರೆ ಈ ರೂಪಿನಲ್ಲಿ ಹಾಗಾಗಲ್ಲ. ನೀವು ಕ್ಯಾಶ್ ಕೊಟ್ಟು ತಗೊಂಬಂದಂಗೆ ಯಾರಿಗೆ ಎಷ್ಟು ಡಿಜಿಟಲ್ ನೋಟು ಕೊಟ್ರಿ ಅನ್ನೋದು ಬ್ಯಾಂಕ್ ಪಾಸ್ಬುಕ್ನಲ್ಲಿ ರೆಕಾರ್ಡೇ ಆಗಲ್ಲ. ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಡಿಕ್ಲೇರ್ ಕೂಡ ಮಾಡಲಾಗಿದೆ. ನಾವು ಟ್ರಾನ್ಸಾಕ್ಷನ್ ಅಷ್ಟೇ ಡೀಟೇಲ್ಸ್ ಮೇಂಟೈನ್ ಮಾಡೋದು, ಏನು ಪರ್ಚೇಸ್ ಮಾಡಿದ್ರಿ ಅನ್ನೋದನ್ನು ನಾವು ಡೀಟೇಲ್ ಇಟ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ 2, ದೇಶದ ಹಣದ ಉಳಿತಾಯ. ಪ್ರತಿ ವರ್ಷ ನಮ್ಮ ರಿಸರ್ವ್ ಬ್ಯಾಂಕ್ ಪೇಪರ್ ನೋಟುಗಳನ್ನು ಪ್ರಿಂಟ್ ಮಾಡೋಕೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ. ಕಳೆದ ವರ್ಷ 4875 ಕೋಟಿ ರೂಪಾಯಿ ಆಗಿತ್ತು. ಆ ಕಾಗದ ಬಳಸೋ ಇಂಕ್ ಮತ್ತು ಅದನ್ನು ಪ್ರಿಂಟ್ ಮಾಡಿ ಭದ್ರತೆಯಿಂದ ಊರೂರಿಗೆ ಸಾಗಿಸೋ ಖರ್ಚು, ಅದಾದಮೇಲೆ ATMಗಳಿಗೆ ತುಂಬಿಸೋ ಖರ್ಚು, ನೋಟ್ ಹರಿದು ಹೋದರೆ ಮತ್ತೆ ಹೊಸ ನೋಟ್ ಪ್ರಿಂಟ್ ಮಾಡೋ ಖರ್ಚು, ಇದೆಲ್ಲ ಯಾರ ದುಡ್ಡು? ನಮ್ಮದೇ ದುಡ್ಡು ಅಲ್ವಾ, ನಮ್ಮ ಟ್ಯಾಕ್ಸ್ ದುಡ್ಡು ಅಲ್ವಾ? ಈ ಡಿಜಿಟಲ್ ರೂಪಾಯಿನಿಂದ ಅದೆಲ್ಲವೂ ಕೂಡ ಉಳಿಯುತ್ತೆ. ಹಾಗೆ ನೆಕ್ಸ್ಟ್, ಫೇಕ್ ನೋಟುಗಳಿಗೆ ಶಾಶ್ವತ ಬ್ರೇಕ್. ಮಾರ್ಕೆಟ್ನಲ್ಲಿ ಖೋಟಾ ನೋಟುಗಳ ಹಾವಳಿ ಎಷ್ಟಿದೆ ಅಂತ ನಿಮಗೆ ಗೊತ್ತೇ ಇದೆ. ಆದರೆ ಈ ರುಪಿನಲ್ಲಿ ಬರೋ ಪ್ರತಿಯೊಂದು ಟೋಕನ್ ಕೂಡ ಎನ್ಕ್ರಿಪ್ಟೆಡ್ ಆಗಿರ್ತವೆ. RBI ಗ್ಯಾರಂಟಿ ಇರೋ ಪ್ರೈವೇಟ್ ಬ್ಲಾಕ್ ಚೈನ್ ಅಥವಾ DLT ಟೆಕ್ನಾಲಜಿ ಮೂಲಕ ರನ್ ಮಾಡಲಾಗುತ್ತೆ. ಕ್ರಿಪ್ಟೋ, ಇದು ಕೂಡ ಕ್ರಿಪ್ಟೋನೇ, ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಹೇಳಿದ್ರೆ. ಆದರೆ RBIನ ಕ್ರಿಪ್ಟೋ ಇದು. ಇದರಲ್ಲಿರೋ ಪ್ರತಿಯೊಂದು ಡಿಜಿಟಲ್ ನೋಟು ಕೂಡ ಕ್ರಿಪ್ಟೋಗ್ರಾಫಿಕ್ ಆಗಿ ಲಾಕ್ ಆಗಿರೋದ್ರಿಂದ ಇದು ಯಾರು ಏನು ಟ್ಯಾಂಪರ್ ಮಾಡೋಕ್ಕಾಗಲ್ಲ. ಇದರಲ್ಲಿ ಫೇಕ್ ಮಾಡಕ್ಕೆ ಬರದೇ ಇಲ್ಲ, ಹ್ಯಾಕ್ ಮಾಡೋಕ್ಕಾಗಲ್ಲ. ಫೇಕ್ ಡಿಜಿಟಲ್ ನೋಟ್ ಕೂಡ ಮಾಡಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಂದು ನೋಟ್ಗೂ ಯುನಿಕ್ ನಂಬರ್ ಇರುತ್ತೆ. ಇದು ಬ್ಲ್ಯಾಕ್ ಮನಿ ಮತ್ತು ಫೇಕ್ ಕರೆನ್ಸಿಗೆ ದೊಡ್ಡ ಹೊಡೆತ ಕೊಡೋ ಪೊಟೆನ್ಷಿಯಲ್ ಅನ್ನ ಹೊಂದಿದೆ, ಸಾಮರ್ಥ್ಯವನ್ನು ಹೊಂದಿದೆ. ಆದ್ರೆ ಗಮನಿಸಿ, ಕ್ರಿಪ್ಟೋ ಅಂದ ತಕ್ಷಣ ಇವತ್ತು 1 ರೂಪಾಯಿ ತಗೊಂಡಿಟ್ಕೊಂಡು ನಾಳೆ 2 ರೂಪಾಯಿ ಆಗುತ್ತೆ, ಹಂಗಲ್ಲ. ಇದು ನಮ್ಮ ದೇಶದ ರುಪಿ, ಎಂದಿನ ನೋಟೇ ಇದು, ಎಂದಿನ ಕರೆನ್ಸಿನೇ ಅದು. ಆದರೆ ಕ್ರಿಪ್ಟೋ ಫಾರ್ಮ್ಯಾಟ್ನಲ್ಲಿರೋ ನಮ್ಮ ದೇಶದ ಕರೆನ್ಸಿ ಅಷ್ಟೇ. ಸ್ನೇಹಿತರೆ, ಒಂದು ಕಾಲದಲ್ಲಿ UPI ಬಂದಾಗ ಜನ ಹೆದರಿದ್ರು, ಇದೆಲ್ಲ ನಮಗೆ ಸೆಟ್ ಆಗಲ್ಲ ಅಂತ ತುಂಬಾ ಜನ ಹೇಳಿದ್ರು. ಆದರೆ ಇವತ್ತು UPI ಇಲ್ಲದೆ ಒಂದು ದಿನನೂ ಕಳೆಯೋಕ್ಕಾಗಲ್ಲ, ಆ ಲೆವೆಲ್ಗೆ ಡಿಪೆಂಡ್ ಆಗಿದ್ದೀವಿ.
ಈಗ ಈ ರುಪಿ ಬಂದಿದೆ, ಭಾರತದ ಸ್ವಂತ ಕ್ರಿಪ್ಟೋ ಕರೆನ್ಸಿ ಬಂದಿದೆ. ಇದು ಭವಿಷ್ಯದ ಕರೆನ್ಸಿ. ಕೇವಲ ಭಾರತ ಮಾತ್ರ ಅಲ್ಲ, ಇಡೀ ಪ್ರಪಂಚನೇ ಡಿಜಿಟಲ್ ಕರೆನ್ಸಿ ಕಡೆಗೆ ವಾಲ್ತಾ ಇದೆ. ಹಾಗೂ ಈ ರೇಸ್ನಲ್ಲಿ ನಮ್ಮ ಭಾರತ ಮುಂಚೂಣಿಯಲ್ಲಿದೆ ಅನ್ನೋದು ನಮಗೆಲ್ರಿಗೂ ಕೂಡ ಹೆಮ್ಮೆಯ ವಿಚಾರ. ಹಾಗಾದರೆ ಜೊತೆಗೆ ಆಗಲೇ ಹೇಳಿದ ಹಾಗೆ ನಮ್ಮ ಜನಕ್ಕೆ ದುಡ್ಡು ಇಷ್ಟಿದೆ, ಎಷ್ಟು ಖರ್ಚಾಯಿತು ಅನ್ನೋದನ್ನು ಟ್ರ್ಯಾಕ್ ಮಾಡೋಕ್ಕೆ ವಿಜುವಲಿ ಆ ಫೀಲ್ ಇದೆಯಲ್ಲ, ಇವಾಗ ಬರ್ಬೋದು. ನಮ್ಮ ಆಫೀಸಲ್ಲೂ ಕೂಡ ನಾನು ಇದನ್ನು ಮೊದಲಿಗೆ ಎಕ್ಸ್ಪ್ಲೇನ್ ಮಾಡಿದೆ. ಮುಂಚೆ 100 ರೂಪಾಯಿ ಚಿಕ್ಕ ಮಕ್ಕಳಿದ್ದಾಗ ಯಾರು ನಮ್ಮ ಮನೇಲಿ ಯಾರೋ ದೊಡ್ಡವ್ರು ಕೊಟ್ಟರು ಕೂಡ ಅದನ್ನು ಹೆಂಗೆ ಇಟ್ಕೊಳ್ತಿದ್ವಿ, ಒಂದಾದ್ಮೇಲೆ ನೋಟ್ ಜೋಡಿಸಿಟ್ಕೊಳ್ತಿದ್ವಿ. ಖರ್ಚು ಮಾಡೋಕ್ಕೆ ಎಷ್ಟು ಹಿಂಸೆ ಆಗ್ತಿತ್ತು ನಮಗೆ. ಹೋಗುತ್ತಲ್ಲ, ದುಡ್ಡು ಹೋಗುತ್ತಲ್ಲ ಅಂತ. ದುಡಿಯೋಕ್ಕೆ ಶುರು ಮಾಡಿದ್ಮೇಲೂ ಕೂಡ ಆರಂಭದಲ್ಲಿ ನೋಟ್ಗಳಿದ್ದ ಟೈಮ್ನಲ್ಲಿ ಖಾಲಿ ಮಾಡೋಕ್ಕೆ ಎಷ್ಟು ದುಡ್ಡು ಬಿಚ್ಚಬೇಕಲ್ಲ ಅನ್ಸಿರುತ್ತಲ್ವಾ. ದುಡ್ಡು ಹೋಗ್ತಿದೆ ಅನ್ನೋ ಫೀಲ್ ಆಗ್ತಿತ್ತು. ಆದರೆ UPI ಬಂದಮೇಲೆ ಗೊತ್ತೇ ಆಗ್ತಿಲ್ಲ, ದುಡ್ಡು ಸರ ಅಂತ ಖಾಲಿ ಆಗ್ತಿರುತ್ತೆ. ಇದರಿಂದ ಸ್ವಲ್ಪ ಬದಲಾಗ್ಬೋದು ಅಂತ. ಅವ್ರು ಆಮೇಲೆ ರಿಯಲ್ ಆಗಿ ಟ್ರಾನ್ಸಾಕ್ಟ್ ಮಾಡಿ ನೋಡಿದಾಗ ಹೌದು ಆ್ಯಕ್ಚುಲಿ ದುಡ್ಡು ಹೋದಂಗೆ ಫೀಲ್ ಆಯಿತು ಅಂತ ಹೇಳಿದೆ. ಯಾಕಂದ್ರೆ ನೋಟಲ್ಲಿ ಮೈನಸ್ ಆಗುತ್ತಲ್ಲ, 1 ನೋಟ್ 2 ನೋಟ್ ಅಂತ ಕಾಣಿಸ್ತಿರೋದು ಕಮ್ಮಿ ಆಗ್ತಾ ಬರುತ್ತಲ್ಲ. ಸೊ ಅದು ಕೂಡ ಒಂದು ಇಂಡೈರೆಕ್ಟ್ ಬೆನಿಫಿಟ್ ಆಗಿರ್ಬೋದು. ಅಂದರೆ ಮುಖ್ಯವಾಗಿ ಉದ್ದೇಶ ಅದಲ್ಲ, ಬಟ್ ಆ ಒಂದು ಹಿಡನ್ ಬೆನಿಫಿಟ್ ಕೂಡ ಜನರಿಗೆ ಇದರಿಂದ ಸಿಗ್ಬೋದೇನೋ. ನಿಮಗೇನನ್ಸುತ್ತೆ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಕಡೆದಾಗಿ ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರೂ ಮಾಡಿಸಿಲ್ಲ ಅವರು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ಗಳನ್ನು ಓಪನ್ ಮಾಡಿ ನಿಮ್ಮ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋ ಮೂಲಕ ಹಾಸ್ಪಿಟಲ್ ಬಿಲ್ನ ಭಯದಿಂದ ರಕ್ಷಣೆಯನ್ನು ಕೊಡ್ಬೋದು. ಟರ್ಮ್ ಇನ್ಶೂರೆನ್ಸ್ ಮಾಡಿಸೋ ಮೂಲಕ ದುಡಿಯೋ ವ್ಯಕ್ತಿಯನ್ನು ಒಂದು ವೇಳೆ ಏನಾದರೂ ಕೂಡ ಫ್ಯಾಮಿಲಿಗೆ ಕಳ್ಕೊಂಡ್ರೆ ಅವರ ಆರ್ಥಿಕವಾಗಿ ಮುಂದಿನ ಜೀವನಕ್ಕೆ ನೀವು 1 ಕೋಟಿ 2 ಕೋಟಿದು ದೊಡ್ಡ ಅಮೌಂಟ್ನ ಟರ್ಮ್ ಇನ್ಶೂರೆನ್ಸನ್ನು ಮಾಡಿಸಿರ್ಬೋದು. ತಿಂಗಳಿಗೆ 400-500 ರೂಪಾಯಿ ಖರ್ಚು ಮಾಡೋ ಮೂಲಕ. ಹೇಗೇನದು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಬೇಗ ಜಾಯ್ನ್ ಆಗ್ತೀರಿ ಅಷ್ಟು ಕಮ್ಮಿ ಇರುತ್ತೆ. ಆಸಕ್ತರು ಮಿಸ್ ಇಲ್ಲದೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.